ಹಾಯ್ ಫ್ರೆಂಡ್ಸ್, ಕುಮಾರ್ ಬಂಗಾರಪ್ಪ ಜೀವನದ ಕತೆ ಗೊತ್ತಾ? ಇವರು ಸಿನಿಮಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ, ರಾಜಕೀಯಕ್ಕೆ ಬಂದಿದ್ದು ಹೇಗೆ ಕುಮಾರ್ ಬಂಗಾರಪ್ಪ? ಇವರನ್ನ ಕಂಡ್ರೆ ಇಡೀ ಕುಟುಂಬಕ್ಕೆ ಆಗಲ್ಲ ಯಾಕೆ? ಇವರ ಹೆಂಡತಿ ಮಕ್ಕಳು ಯಾರು? ಕುಮಾರ್ ಮಾಡಿರೋ ಆಸ್ತಿ ಎಷ್ಟು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1963 ಸೆಪ್ಟೆಂಬರ್ 28ರಂದು ಜನನ. ಕುಮಾರ್ ಬಂಗಾರಪ್ಪ 1963 ಸೆಪ್ಟೆಂಬರ್ 28ರಂದು ಜನಿಸಿದ್ರು. ಇವರ ಬಾಲ್ಯದ ಹೆಸರು ಸಾರೇಕೊಪ್ಪ ವಸಂತ್ ಕುಮಾರ್. ತಂದೆ ಸಾರೇಕೊಪ್ಪ ಬಂಗಾರಪ್ಪ, ತಾಯಿ ಶಕುಂತಲಾ. ತಂದೆ ರಾಜಕೀಯದಲ್ಲಿ ಇದ್ದಿದ್ರಿಂದ ಇವರ ಆರಂಭಿಕ ಜೀವನ ಚೆನ್ನಾಗಿತ್ತು, ಯಾವುದಕ್ಕೂ ಕೊರತೆ ಇರಲಿಲ್ಲ. ಇವರಿಗೆ 3 ತಂಗಿಯರಿದ್ದು ಓರ್ವ ತಮ್ಮ ಇದ್ದಾರೆ. ಅವರೇ ಹಾಲಿ ಸಚಿವ ಮಧು ಬಂಗಾರಪ್ಪ. ಕುಮಾರ್ ಬಂಗಾರಪ್ಪ ಬೆಂಗಳೂರು ಯೂನಿವರ್ಸಿಟಿಯಿಂದ BA ಪದವಿ ಪಡ್ಕೊಂಡ್ರು. ಆದರೆ ಕುಮಾರ್ ಬಂಗಾರಪ್ಪಗೆ ಸಿನಿಮಾ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿ ಇತ್ತು. ಸಿನಿರಂಗಕ್ಕೆ ಕುಮಾರ್ ಬಂಗಾರಪ್ಪ ಎಂಟ್ರಿ. ಓದು ಮುಗಿಯುವ ಮುನ್ನವೇ ಕುಮಾರ್ ಬಂಗಾರಪ್ಪ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು. ಅಂತರ್ಯುದ್ಧಂ ಅನ್ನೋ ತೆಲುಗು ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ರು. 1985ರಲ್ಲಿ ಡಿಗ್ರಿ ಮುಗಿಸಿದ ಬಳಿಕ ಕಂಪ್ಲೀಟ್ ಆಗಿ ಸಿನಿಮಾ ಬದುಕಿಗೆ ಎಂಟ್ರಿ ಕೊಟ್ರು. 1989ರಲ್ಲಿ ವಿಜಯೋತ್ಸವ ಅನ್ನೋ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ರು. ಇದಾದ್ಮೇಲೆ ಕುಮಾರ್ ಬಂಗಾರಪ್ಪ ಸಾಲು ಸಾಲು ಸಿನಿಮಾಗಳಲ್ಲಿ ಹೀರೋ ಆಗಿ ಮಿಂಚಿದ್ರು. 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಅದರಲ್ಲೂ 1992ರಲ್ಲಿ ಒಂದೇ ವರ್ಷದಲ್ಲಿ 5 ಸಿನಿಮಾಗಳಲ್ಲಿ ನಟಿಸಿ ದಾಖಲೆ ಬರೆದ್ರು. ಇವರ ಕೆಲ ಸಿನಿಮಾಗಳಿಗೆ ಖುದ್ದು ಮಧು ಬಂಗಾರಪ್ಪ ಬಂಡವಾಳ ಹೂಡಿದ್ರು. ಅಣ್ಣ ತಮ್ಮ ಮೊದಲಿಗೆ ಅಷ್ಟು ಕ್ಲೋಸ್ ಇದ್ರು. ಕುಮಾರ್ ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿದ್ದ ಕುಮಾರ್ ಅಚ್ಚರಿಯ ರೀತಿಯಲ್ಲಿ ರಾಜಕೀಯಕ್ಕೆ ಬಂದ್ರು. 1967ರಿಂದ 1994ರ ಚುನಾವಣೆ ತನಕ ಸೊರಬ ಕ್ಷೇತ್ರದಲ್ಲಿ ಸತತವಾಗಿ ಬಂಗಾರಪ್ಪ ವಿನ್ ಆಗಿದ್ರು. ಈ ನಡುವೆ CM ಸ್ಥಾನಕ್ಕೂ ಏರಿದ್ರು. ಆದರೆ 1996ರಲ್ಲಿ ಬಂಗಾರಪ್ಪ ಲೋಕಸಭೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ರಿಂದ ಸೊರಬ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಸಡನ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಬಂಗಾರಪ್ಪರನ್ನು CM ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಕಾಂಗ್ರೆಸ್ ಬಿಟ್ಟು ಹೊಸ ಪಕ್ಷ ಸ್ಥಾಪಿಸಿದ್ರು. ಅದೇ ಕರ್ನಾಟಕ ಕಾಂಗ್ರೆಸ್ ಪಕ್ಷ. ಆ ಪಕ್ಷದಿಂದ ಕಣಕ್ಕೆ ಇಳಿದ ಕುಮಾರ್ ಬಂಗಾರಪ್ಪ ವಿನ್ ಆದ್ರು. ವಿಧಾನಸಭೆಗೆ ಎಂಟ್ರಿ ಕೊಟ್ರು. ಹ್ಯಾಟ್ರಿಕ್ ಬಾರಿಸಿದ ಕುಮಾರ್ ಬಂಗಾರಪ್ಪ 1999ರ ಚುನಾವಣೆ ವೇಳೆಗೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಜೊತೆ ಲೀನವಾಯಿತು. ಕುಮಾರ್ ಬಂಗಾರಪ್ಪ 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಸೊರಬ ಕ್ಷೇತ್ರದಿಂದ ಮತ್ತೊಮ್ಮೆ ಗೆದ್ದು ಬಂದ್ರು. SM ಕೃಷ್ಣ ಸರ್ಕಾರದಲ್ಲಿ ಸಚಿವರೂ ಆದ್ರು. 2004ರಲ್ಲಿ ಮತ್ತೆ ಸೊರಬ ಕ್ಷೇತ್ರದಿಂದ ಸ್ಪರ್ಧಿಸಿ 3ನೇ ಬಾರಿಗೆ ಗೆಲುವು ದಾಖಲಿಸಿದ್ರು. ಈ ನಡುವೆ ಕಾಂಗ್ರೆಸ್ ಬಿಟ್ಟು BJP ಸೇರಿದರಾದ್ರೂ ಜಸ್ಟ್ 20 ದಿನಗಳಲ್ಲಿ ಮತ್ತೆ ವಾಪಸ್ ಕಾಂಗ್ರೆಸ್ ಸೇರಿದ್ರು. 2008ರಲ್ಲಿ ಸೊರಬ ಕ್ಷೇತ್ರದಲ್ಲಿ BJPಯ ಹರತಾಳು ಹಾಲಪ್ಪ ವಿನ್ ಆದ್ರು. ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದ ಕುಮಾರ್ ಬಂಗಾರಪ್ಪ ಮತ್ತು ಸಮಾಜವಾದಿ ಪಕ್ಷದಿಂದ ಕಣಕ್ಕೆ ಇಳಿದಿದ್ದ ಮಧು ಬಂಗಾರಪ್ಪಗೆ ಸೋಲಾಗಿತ್ತು. 2013ರಲ್ಲಿ ಕುಮಾರ್ ಬಂಗಾರಪ್ಪ JDSನಿಂದ ಕಣಕ್ಕೆ ಇಳಿದಿದ್ದ ಮಧು ಬಂಗಾರಪ್ಪ ವಿರುದ್ಧ ಸೋಲು ಕಂಡ್ರು. BJPಯಲ್ಲಿ ಕುಮಾರ್ ಹೊಸ ಇನ್ನಿಂಗ್ಸ್. 2018ರ ಚುನಾವಣೆ ವೇಳೆಗೆ ಕುಮಾರ್ ಬಂಗಾರಪ್ಪ BJP ಸೇರಿದ್ರು. ಆ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಲ್ಲಿ ಮಧು ಬಂಗಾರಪ್ಪ ವಿರುದ್ಧ ವಿನ್ ಆದ್ರು. ಕುಮಾರ್ಗೆ 4ನೇ ಗೆಲುವು ಅದಾಗಿತ್ತು. ಆದರೆ 2023ರ ಚುನಾವಣೆಯಲ್ಲಿ ಮತ್ತೆ ಕುಮಾರ್ ಬಂಗಾರಪ್ಪಗೆ ಮಧು ಬಂಗಾರಪ್ಪ ವಿರುದ್ಧ ಸೋಲಾಯಿತು. ಮಧು ಬಂಗಾರಪ್ಪಗೆ ಸಚಿವ ಸ್ಥಾನ ಕೂಡ ಸಿಕ್ತು. ಇದೀಗ BJPಯಲ್ಲಿ ಬಣ ರಾಜಕೀಯ ಶುರುವಾಗಿದ್ದು ಕುಮಾರ್ ಬಂಗಾರಪ್ಪ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಗುರುತಿಸಿಕೊಂಡಿದ್ದಾರೆ. ಬಂಗಾರಪ್ಪ ಕುಟುಂಬದಿಂದ ಕುಮಾರ್ ದೂರ. ಕುಮಾರ್ ಕಂಡ್ರೆ ಯಾರಿಗೂ ಆಗಲ್ಲ ಯಾಕೆ? ಕುಮಾರ್ ಬಂಗಾರಪ್ಪ 1996ರಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು. ತಂದೆಯ ಹೆಸರು ಬಳಸದೆ ಸೊರಬ ಕ್ಷೇತ್ರದಿಂದ 2 ಸಲ ಶಾಸಕರೂ ಆಗಿದ್ರು. SM ಕೃಷ್ಣ ಕ್ಯಾಬಿನೆಟ್ನಲ್ಲಿ ಕುಮಾರ್ ಬಂಗಾರಪ್ಪ ಸಚಿವರಾದ್ರು. ಆಗ ಬಿಸ್ನೆಸ್ ಮಾಡ್ತಿದ್ದ ಮಧು ಬಂಗಾರಪ್ಪಗೆ ಲಾಸ್ ಆಗಿತ್ತು. ಹೀಗಾಗಿ ಅವರಿಗೆ ಸಹಾಯ ಮಾಡುವಂತೆ ಕುಟುಂಬಸ್ಥರು ಕುಮಾರ್ ಬಂಗಾರಪ್ಪ ಬಳಿ ಕೇಳಿದ್ರು. ಆದರೆ ಕುಮಾರ್ ಬಂಗಾರಪ್ಪ ಸಹಾಯ ಮಾಡಲಿಲ್ಲ.
ಇಲ್ಲಿಂದ ಅಸಮಾಧಾನದ ಹೊಗೆಯಾಡಲು ಶುರುವಾಯಿತು. ನಂತರ 2004ರ ವಿಧಾನಸಭೆ ಚುನಾವಣೆ ಬಂತು. ಆಗ ಎಸ್ ಬಂಗಾರಪ್ಪ ಕುಮಾರ್ ಬಂಗಾರಪ್ಪಗೆ ಬಿಜೆಪಿ ಸೇರುವಂತೆ ಸೂಚಿಸಿದ್ರು. ಕುಮಾರ್ ಬಂಗಾರಪ್ಪ ತಂದೆ ಮಾತಿನಂತೆ ಬಿಜೆಪಿ ಸೇರಿದ್ರು. ಆದರೆ ಸೊರಬ ಕ್ಷೇತ್ರದ ಟಿಕೆಟ್ ಮಧು ಬಂಗಾರಪ್ಪಗೆ ನೀಡಲು ನಿರ್ಧರಿಸಲಾಯಿತು. ಹೀಗಾಗಿ ಕುಮಾರ್ ಬಂಗಾರಪ್ಪ ವಾಪಸ್ ಕಾಂಗ್ರೆಸ್ಗೆ ಬಂದ್ರು. ಸಹೋದರ ಮಧು ಬಂಗಾರಪ್ಪ ವಿರುದ್ಧವೇ ಸ್ಪರ್ಧಿಸಲು ನಿರ್ಧರಿಸಿದ್ರು. ಆ ಚುನಾವಣೆಯಲ್ಲಿ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ನಿಂದ ವಿನ್ ಕೂಡ ಆದ್ರು. ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ಮಧು ಬಂಗಾರಪ್ಪ ಸೋಲು ಕಂಡಿದ್ರು. ಇಲ್ಲಿಂದ ಎಸ್ ಬಂಗಾರಪ್ಪ ಕುಟುಂಬದಲ್ಲಿ ಒಡಕು ಮೂಡಿತು. ಎಲ್ಲರೂ ಕುಮಾರ್ ಬಂಗಾರಪ್ಪರನ್ನು ದೂರ ಇಡೋಕೆ ಶುರು ಮಾಡಿದ್ರು. ಇದು ಬಂಗಾರಪ್ಪ ಅವರ ಸಾವಿನವರೆಗೆ, ಸಾವಿನ ನಂತರವೂ ಮುಂದುವರಿತು. ಎಷ್ಟರ ಮಟ್ಟಿಗೆ ಅಂದ್ರೆ ತಂದೆ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಹೋಗಿದ್ದ ಕುಮಾರ್ ಬಂಗಾರಪ್ಪರನ್ನು ಕೂಡ ಮಧು ಬಂಗಾರಪ್ಪ ತಡೆದಿದ್ರು. ಈ ಕುಟುಂಬ ಗಲಾಟೆಯನ್ನು ಇಡೀ ರಾಜ್ಯ ನೋಡಿತ್ತು. ಈ ಗಲಾಟೆ ಈಗಲೂ ಮುಂದುವರಿದುಕೊಂಡೇ ಬಂದಿದೆ. ಆಗಾಗ್ಗೆ ಮಧು ಬಂಗಾರಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸಿಕೊಳ್ತಾರೆ. ಕಾರ್ಯಕ್ರಮಗಳಲ್ಲಿ ಎದುರು ಬದುರಾದ್ರೂ ಇಬ್ಬರು ಮಾತನಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ವಿರಸ ಇದೆ. ಅದು ಅಲ್ಲದೆ ಕುಟುಂಬದ ಉಳಿದವರ ಜೊತೆಗೂ ಕುಮಾರ್ ಬಂಗಾರಪ್ಪ ಕುಟುಂಬ ಚೆನ್ನಾಗಿಲ್ಲ. ಕುಮಾರ್ ಬಂಗಾರಪ್ಪ ಭಾವ ಶಿವರಾಜ್ ಕುಮಾರ್ ವಿರುದ್ಧವೂ ವಾಗ್ದಾಳಿ ನಡೆಸ್ತಾ ಇರ್ತಾರೆ. ಕುಮಾರ್ ಹೆಂಡತಿ ಮಕ್ಕಳು ಯಾರು? ಕುಮಾರ್ ಬಂಗಾರಪ್ಪ ವಿದ್ಯುಲತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳಿದ್ದಾರೆ. ಮಗ ಅರ್ಜುನ್ ಬಂಗಾರಪ್ಪ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ರೇಣುಕಾಂಬ ಸ್ಟುಡಿಯೋ ಸಂಸ್ಥೆ ನೋಡಿಕೊಳ್ತಿದ್ದು ಸಿನಿರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ. ಮುಂದಿನ ವರ್ಷ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಚುನಾವಣೆ ಟೈಮಲ್ಲಿ ತಂದೆ ಪರವಾಗಿ ಪ್ರಚಾರ ಕೂಡ ನಡೆಸ್ತಾರೆ. ಇನ್ನು ಕುಮಾರ್ ಬಂಗಾರಪ್ಪ ಮಗಳು ಲಾವಣ್ಯ, ಈಕೆ ಕೂಡ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಪಾಸ್ ಮಾಡಿದ್ದು ಹೈದರಾಬಾದ್ ಮೂಲದ ಹುಡುಗನನ್ನ ಮದುವೆ ಆಗಿದ್ದಾರೆ. ಕುಮಾರ್ ಬಂಗಾರಪ್ಪ ಆಸ್ತಿ ಎಷ್ಟು? ಕುಮಾರ್ ಬಂಗಾರಪ್ಪ ಬಳಿ ಒಟ್ಟು 65,32,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ 1,09,00,000 ರೂಪಾಯಿಯಷ್ಟು ಸಾಲವನ್ನು ಹೊಂದಿದ್ದಾರೆ. ಪತ್ನಿ ಹೆಸರಲ್ಲಿ ಜಸ್ಟ್ 48 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮಾತ್ರ ಇದೆ. ಕುಮಾರ್ ಬಳಿ 200 ಗ್ರಾಂ ತೂಕದ ಚಿನ್ನ ಇದ್ರೆ ಪತ್ನಿ ಬಳಿ ಜಸ್ಟ್ 10 ಗ್ರಾಂನಷ್ಟು ಚಿನ್ನಾಭರಣ ಇದೆ. ಮಗನ ಬಳಿ 9 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಷ್ಟೇ ಅಂತ ಕುಮಾರ್ ತಮ್ಮ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ರು. ಬಿಸ್ನೆಸ್ ತಮ್ಮ ಆದಾಯದ ಮೂಲ ಅಂತಲೂ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಮಾಜಿ ಸಿಎಂ ಬಂಗಾರಪ್ಪ ಮಗ ಕುಮಾರ್ ಬಂಗಾರಪ್ಪ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.